ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವ್ರದಂತೂ ಬೇರೆನೆ ಕತೆ. ಯುದ್ಧ ಭೂಮಿಯಲ್ಲೂ ಕೂಡ ಕ್ರೆಡಿಟ್ ತೆಗೆದುಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ರು. ಯಾವ ಮಟ್ಟಿಗೆ ಅಂದ್ರೆ ಭಾರತ ಪಾಕ್ ಯುದ್ಧ ನಿಲ್ಸಿದ್ ನಾನೇ ಅಂತ ಟ್ರಂಪ್ ತೀರಾ ಇವತ್ತಿನ ಸಂಜೆ ತನಕನೂ ಹೇಳ್ತಾ ಇದ್ರು. ಇದೀಗ ನಿಧಾನಕ್ಕೆ ಹೊರಸೇನ ಬದಲಿಸ್ತಾ ಇದ್ದಾರೆ. ಹಾಗಂತ ಈ ಭಾರತ ವಿಚಾರವಾಗಿ ಸುಳ್ಳು ಹೇಳಿದೆ ಅನ್ನುವಂಥ ರೀತಿಯಾಗಿ ಅವರು ಯೂ ಟರ್ನ್ ಮಾಡಿದ್ರೆ ಮತ್ತೊಂದು, ಅದೆಲ್ಲ ನಂತರದಂತಲ್ಲಿ ನೋಡೋಣ. ಆದ್ರೆ ಮತ್ತೊಂದು ಬ್ಲ್ಯಾಕ್ ಮೇಲ್ ಕೂಡ ಶುರು ಮಾಡಿದ್ದಾರೆ. ಹಾಗಾದ್ರೆ ಏನದು ಬ್ಲ್ಯಾಕ್ ಮೇಲ್? ಇಷ್ಟಕ್ಕೂ ಟ್ರಂಪ್ ಅವರ 2 ನಾಲ್ಗೆಯ ಆಟ ಎತ್ತಕ್ಕೆ ಸಾಕ್ತಾ ಇದೆ. ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ ಬನ್ನಿ. ಜಗತ್ತಿನ ಮುಂದೆ ಪ್ರದರ್ಶನವಾಯಿತು ದೊಡ್ಡಣ್ಣನ ಸಣ್ಣತನ. ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದಾಗಿ ಟ್ರಂಪ್ ಗಾನ ಬಜಾನ. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷ, ವಿಶ್ವದ ದೊಡ್ಡಣ್ಣ. ಪ್ರಧಾನಿ ಮೋದಿ ಇದೇ ದೊಡ್ಡಣ್ಣನಿಗೆ ತನ್ನ ಮಿತ್ರನ ಸ್ಥಾನ ಕೊಟ್ಟಿದ್ದಾರೆ. ಆದ್ರೀಗ ಇದೇ ಟ್ರಂಪ್ ರಣರಂಗಕ್ಕೆ ಬ್ರೇಕ್ ಹಾಕಿದ್ದಾಗಿ ಕ್ರೆಡಿಟ್ ತೆಗೆದುಕೊಳ್ತಾ ಇದ್ದಾರೆ. ಹೋದಲ್ಲಿ ಬಂದಲ್ಲಿ ಭಾರತ ಪಾಕಿಸ್ತಾನದ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಬಡಾಯಿ ಕೊಚ್ಕೊಳ್ತಿದ್ದಾರೆ. On Saturday, my administration helped broker a full and immediate ceasefire, I think a permanent one, between India and Pakistan, ending a dangerous conflict of two nations with lots of nuclear weapons. And they were going at it hot and heavy, and it was seemingly not going to stop. And I'm very proud to let you know that the leadership of India and Pakistan was unwavering, powerful, but unwavering in both cases. And having these, we helped a lot. And we helped also with trade. I said, come on, we're going to do a lot of trade with you guys. Let's stop it. Let's stop it. If you stop it, we're doing trade. If you don't stop it, we're not going to do any trade. People have never really used trade the way I used it. That I can tell you. And all of a sudden they said, I think we're going to stop. ನಿನ್ನೆ ಸಹ ಟ್ರಂಪ್ ಸೌದಿ ಅರೇಬಿಯಾದಲ್ಲಿ ಇದೇ ಮಾತನ್ನ ಪುನರುಚ್ಚರಿಸಿದ್ದರು. ಲಕ್ಷಾಂತರ ಮಂದಿಯನ್ನ ಬಲಿ ಪಡೆಯುವ ಸಾಧ್ಯತೆ ಇತ್ತು. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಭಾವ್ಯ ಅಣ್ವಸ್ತ್ರ ಸಮರವನ್ನ ತಪ್ಪಿಸೋದಕ್ಕೆ ತಮ್ಮ ಆಡಳಿತ ಮಧ್ಯಸ್ಥಿಕೆ ವಹಿಸಿ ಶಾಂತಿ ಸ್ಥಾಪಿಸೋದಕ್ಕೆ ನೆರವಾಗಿದೆ ಅಂತ ತಮ್ಮ ಬೆನ್ನನ್ನ ತಾವೇ ತಟ್ಕೊಂಡ್ರು. Days ago, my administration successfully brokered a historic ceasefire to stop the escalating violence between India and Pakistan. And I used trade to a large extent to do it. I said, fellas, come on, let's make a deal. Let's do some trading. Let's not trade nuclear missiles. Let's trade the things that you make so beautifully. And they both have very powerful leaders, very strong leaders, good leaders, smart leaders. And it all stopped. ಹೀಗೆ ಟ್ರಂಪ್ ಹೋದಲ್ಲಿ ಬಂದಲ್ಲಿ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಗಾನ ಭಜನ ಶುರು ಮಾಡಿದ್ರೆ ಇತ್ತ ದೇಶದಲ್ಲಿ ರಾಜಕೀಯ ಕಿಡಿ ಹೊತ್ಕೊಂಡಿದೆ. ಕಾಶ್ಮೀರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ 3ನೇ ವ್ಯಕ್ತಿ ಹಸ್ತಕ್ಷೇಪ ಮಾಡೋದಕ್ಕೆ ಕೇಂದ್ರವು ಅವಕಾಶ ನೀಡಿದೆ ಅಂತ ವಿಪಕ್ಷಗಳು ಕಳವಳ ವ್ಯಕ್ತಪಡಿಸಿವೆ. ಆದ್ರೆ ಈ ಕ್ರೆಡಿಟ್ ಗೇಮ್ ಅನ್ನ ಕೇಂದ್ರ ಸರ್ಕಾರ ತಳ್ಳಿ ಹಾಕಿದೆ. ವಿದೇಶಾಂಗ ವ್ಯವಹಾರಗಳ ವಕ್ತಾರ ಜೈಸ್ವಾಲ್ 3ನೇ ವ್ಯಕ್ತಿಯ ಹಸ್ತಕ್ಷೇಪದಿಂದ ರಾಷ್ಟ್ರೀಯ ನೀತಿ ಬದಲಾಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. From the time of Operation Sindoor commenced on 7th May till the understanding on cessation of firing and military action on 10th May, there were conversations between Indian and US leaders on the evolving military situation. The issue of trade did not come up in any of these discussions. ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಹೇಳಲ್ಲ, ಉಲ್ಟಾ ಹೊಡೆದ ಟ್ರಂಪ್ ರಣರಂಗ ನಿಲ್ಲಿಸಿದ್ದಾರೆ ಅಂತ ವಾರ್ನ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಯತ್ನಿಸ್ತಾ ಇದ್ರೆ ಇತ್ತ ಭಾರತ ಕೆಂಗಣ್ಣು ಬೀರುತ್ತು. ಇದರ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉಲ್ಟಾ ಹೊಡೆದಿದ್ದಾರೆ. In this case it was Pakistan. And by the way, I don't want to say I did, but I sure as hell helped settle the problem between Pakistan and India last week, which was getting more and more hostile. And all of a sudden you'll start seeing missiles of a different type. And we got it settled. I hope I don't walk out of here and 2 days later find out that it's not settled, but I think it is settled. And we talked to them about trade. Let's do trade instead of do war. And Pakistan was very happy with that, and India was very happy with that. And ಉಲ್ಟಾ ಹೊಡೆದ ಬೆನ್ನಲ್ಲೇ ಟ್ರಂಪ್ ಬ್ಲಾಕ್ ಮೇಲ್ ತಂತ್ರ. ಭಾರತದಲ್ಲಿ ಹೂಡಿಕೆ ಬೇಡ, ಆಪಲ್ ಕಂಪನಿ ಮೇಲೆ ಒತ್ತಡ.
ಭಾರತ ಪಾಕಿಸ್ತಾನ ವಾರ್ ನಡುವೆ ಮಧ್ಯಪ್ರವೇಶ ಮಾಡಿದ್ದ ಟ್ರಂಪ್ ಕದನ ವಿರಾಮ ಘೋಷಣೆ ಮಾಡಿ ಭಾರತಕ್ಕೆ ಮುಜುಗರ ಉಂಟು ಮಾಡಿದ್ರು. ಇದೀಗ ಭಾರತಕ್ಕೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಭಾರತದವರು ಅವರ ದಾರಿ ಅವ್ರು ನೋಡ್ಕೊಳ್ತಾರೆ, ನೀವು ಭಾರತದಲ್ಲಿ ಹೂಡಿಕೆ ಮಾಡಬೇಡಿ ಅಂತ ಆಪಲ್ ಸಿಇಒ ಟಿಮ್ ಕುಕ್ ಮೇಲೆ ಟ್ರಂಪ್ ಒತ್ತಡ ಹೇರ್ತಿದ್ದಾರೆ. And we have Apple, as you know, is coming in. And I had a little problem with Tim Cook yesterday. I said to him, Tim, you're my friend. I treated you very good. You're coming in with $500 billion, but now I hear you're building all over India. I don't want you building in India. You can build in India if you want to take care of India, because India is the highest, one of the highest tariff nations in the world. It's very hard to sell into India. Tim, I said, Tim, look, we've treated you really good. We put up with all the plants that you built in China for years. Now you got to build us. We're not interested in you building in India. India can take care of themselves. They're doing very well. ಇತ್ತ ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ವಿದೇಶಾಂಗ ಸಚಿವ ಜೈಶಂಕರ್ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ನಮ್ಮ ಸಂಬಂಧಗಳು ಮತ್ತು ವ್ಯವಹಾರಗಳು ಕಟ್ಟುನಿಟ್ಟಾಗಿ ದ್ವಿಪಕ್ಷೀಯವಾಗಿರುತ್ತವೆ. ವ್ಯಾಪಾರ ಒಪ್ಪಂದದಿಂದ ನಮ್ಮ ನಿರ್ಧಾರ ಬದಲಾಗಲ್ಲ ಅಂತ ಹೇಳಿದ್ದಾರೆ. Between India and US, trade talks have been going on, negotiations have been going on. In fact, we have, I think a team is just going at this point. These are very complicated negotiations. They are very intricate. Nothing is decided till everything is. But any trade deal has to be mutually beneficial. Any trade deal has to work for both the countries. ಇಷ್ಟೇ ಅಲ್ಲ, ಭಾರತ ಪಾಕಿಸ್ತಾನದ ಪಹಲ್ಗಾಮ್ ಕದನ ನಡುವೆ 1971ರ ಯುದ್ಧವು ಮುನ್ನೆಲೆಗೆ ಬಂದಿದೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್, ಮಾಣಿಕ್ ಶಾ ಇಲ್ಲದೆ ಹೋಗಿದ್ದಿದ್ರೆ ಯುದ್ಧ ಸೋಲ್ತಾ ಇದ್ವಿ, ಇಂದಿರಾ ಗಾಂಧಿಯಿಂದ ನಾವು ಟೇಬಲ್ ನಲ್ಲಿ ಸೋತ್ವಿ ಅಂತ ಹೇಳಿದ್ದಾರೆ. ಈ ಮಾತಿಗೆ ತಿರುಗೇಟು ಎಂಬಂತೆ ಮಾತನಾಡಿರುವ ಲಾರ್ಡ್, ಯುದ್ಧದ ಕ್ರೆಡಿಟ್ ಯೋಧರಿಗೆ ಕೊಡಿ, ಮೋದಿಗಲ್ಲ ಅಂತ ಹೇಳಿದ್ದಾರೆ. जो भारत के नेताओं ने शिमला में इंदिरा गांधी और भुट्टो ने बैठ करके लड़ा था, जनरल मानेक शॉ नहीं रहे होते तो हम 1971 का युद्ध भी हार गए होते. श्रीमती इंदिरा गांधी तो अप्रैल 1971 में ही ईस्ट पाकिस्तान का युद्ध लड़ना चाहती थी. ಯಾಕೆ ಅವ್ರಿಗೆ ಯಾಕೆ ಪಬ್ಲಿಸಿಟಿ ಕೊಡೋದಲ್ಲ ನೀವು? ಆರ್ಮಿ ಅವ್ರಿಗೆ, ಏರ್ ಫೋರ್ಸ್ ಅವ್ರಿಗೆ ನೀವು ಯಾಕೆ ಕೊಡಬಾರ್ದು? ನಾವು ಹೂ ಇಸ್ ಇನ್ ದ ಫ್ರಂಟ್ ಆಫ್ ದ ವಾರ್, ಹೂ ಇಸ್ ಫೈಟಿಂಗ್ ಫಾರ್ ದಿಸ್ ಕಂಟ್ರಿ, ಅವ್ರ ಬಗ್ಗೆ ಏನಿರೋದಿಲ್ಲ. ಯಾರ ಬಗ್ಗೆ ತೋರಿಸ್ತೀರಿ ನಾವು? ಆಯ್ತು ಬಿಡ್ರಿ, ಚರ್ಚೆ ಮಾಡೋಣ ಬರ್ರಿ, ಅದ್ರ ಬಗ್ಗೆ ಚರ್ಚೆ ಆಗಲಿ. ಪ್ರತಿಷ್ಠಿತಿದ್ದೇನಾ? ಏನಾರ ಆಗಿರಲಿ, ಒಬ್ಬದೇ ಮನುಷ್ಯ ಫೋಟೋ ತೋರಿಸಿದ ಅವ್ರ ಬಗ್ಗೆ ಮಾತಾಡಿದ್ದು ಇದಾಗಿರೋದಲ್ಲ. ಫ್ಯಾಕ್ಟ್ ಇದೆ, ಸುಳ್ಳು ಹೇಳ್ತಿದ್ದೆ ನಿಮ್ಗೆ ನಾನು. ಹೀಗೆ ಡೊನಾಲ್ಡ್ ಟ್ರಂಪ್ ಅವರ ಕ್ರೆಡಿಟ್ ಸುತ್ತ ರಾಜಕೀಯ ನಾಯಕರ ವಾಗ್ಯುದ್ಧ ಗಿರುಕಿ ಹೊಡಿತಾ ಇದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH